ಎಲ್ಲರಿಗೂ ನಮಸ್ತೆ. ಸಾಧನ್ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವಿಜಯ್ ಕುಮಾರ್ ಸರ್. ದಿನನಿತ್ಯದಂತೆ ನಾವು ಪ್ರಚಲಿತ ಘಟನೆಗಳ ಬಗ್ಗೆ ನೋಡ್ತಾ ಬರ್ತಾಯಿದ್ದೀವಿ. ಇವತ್ತು ನಾವು ಫೆಬ್ರವರಿ 14ರ ಒಂದು ಪ್ರಚಲಿತ ಘಟ ಸರಣಿಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಉಕ್ಕ ಉತ್ಪನ್ನಗಳ ಮಾರಾಟ ಮತ್ತು ಸೇವನೆ ಜಾಹೀರಾತು ನಿಷೇಧಕ್ಕೆ ಯಾವ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ? ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಉಕ್ಕ ಉತ್ಪನ್ನಗಳ ಮಾರಾಟ ಮತ್ತು ಸೇವನೆ ಜಾಹೀರಾತು ನಿಷೇಧಕ್ಕೆ ಯಾವ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಇದು ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ನಮ್ಮ ಕರ್ನಾಟಕ. ಸರ್ ಉಕ್ಕ ಅಂದರೆ ಏನು ಸರ್ ನಿಮಗೆ ಗೊತ್ತಿಲ್ಲ ಅಂತಂದು ಇಲ್ಲಿ ನೋಡ್ತೀವಿ ಸ್ವಲ್ಪ. ಈ ಉಕ್ಕ ಇದೆ ನೋಡ್ರಿ, ಅಂದರೆ ನಾವೆಲ್ಲ ಪಬ್ಗಳೆಲ್ಲ ನೋಡ್ತಾ ಇದ್ದೀವಿ. ಈ ಪಬ್ಗಳು ನೋಡ್ತಾ ಇದನ್ನು ಉಕ್ಕ ಯಾಕೆ ಬದಲಾವಣೆ ನಿಷೇಧ ಮಾಡ್ತಪ್ಪ ಅಂದ ಬಗ್ಗೆ ನೋಡೋಣ. ರಾಜ್ಯಾದ್ಯಂತ ಉಕ್ಕ ಉತ್ಪನ್ನ ಮಾರಾಟ, ಸೇವನೆ, ಜಾಹೀರಾತು, ಪ್ರಚೋದನೆ, ಸಂಗ್ರಹಣೆ ಹಾಗೂ ವ್ಯಾಪಾರ ಸೇರಿದಂತೆ ಎಲ್ಲ ರೀತಿಯ ಉಕ್ಕ ವಹಿವಾಟುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನಿಷೇಧಿಸಿ ಆರೋಗ್ಯ ಇಲಾಖೆ ಹೊರಡಿಸಿದೆ. ನಮ್ಮ ಸಂವಿಧಾನದ 47ನೇ ಪರಿಚ್ಛೇದನೆಯಲ್ಲಿ ಉಲ್ಲೇಖಿಸಿರುವಂತೆ ಸಾರ್ವಜನಿಕರ ಆರೋಗ್ಯ ಕಾಪಾಡುವುದು ರಾಜ್ಯ ಸರ್ಕಾರದ ಮುಖ್ಯ ಕರ್ತವ್ಯವಾಗಿದೆ. ಆರ್ಟಿಕಲ್ ನಮ್ಮ ಸಂವಿಧಾನ ಆರ್ಟಿಕಲ್ ಏನಪ್ಪ 47 ಏನಪ್ಪ ಅಂದರೆ 47 ಆರ್ಟಿಕಲ್ ಏನು ಹೇಳ್ತಪ್ಪ ಅಂದರೆ ಸಾರ್ವಜನಿಕರ ಆರೋಗ್ಯ ಕಾಪಾಡೋದು ನಮ್ಮ ರಾಜ್ಯ ಸರ್ಕಾರದ ಕರ್ತವ್ಯ ಎಂದು ಹೇಳಿದೆ. ಹೀಗಾಗಿ ಉಕ್ಕ ತಂಬಾಕು ಸಹಿತ ಅಥವಾ ತಂಬಾಕು ರಹಿತ, ಅಂದರೆ ತಂಬಾಕು ರಹಿತಪ್ಪ ಅಂದರೆ ಅದರಲ್ಲಿ ನಾವು ಕೆಲವೊಂದು ತಂಬಾಕು ಹಾಕಿರ್ತಾರೆ, ಕೆಲವು ತಂಬಾಕು ರಹಿತರೂ ಹಾಕಿರ್ತೀವಿ. ನಿಕೋಟಿನ್ ಸಹಿತ ಅಥವಾ ರಹಿತ, ಸ್ವಾದಭರಿತ ಅಥವಾ ಸ್ವಾದರಹಿತ, ಮೊಲಾಲಿಸಿಸ್ ಸೀಸೆ ಮಾದರಿ ಹೆಸರುಗಳಿಂದ ಕರೆಯಲ್ಪಡಿದೆ. ಇದಕ್ಕೆ ಉಕ್ತಾಗ ಒಂದೇ ಹೆಸರಿಲ್ಲ ನಮಗೆ. ಅಂದರೆ ನಿಕೋಟಿನ್ ಅಂತ ಇದೆ, ಸ್ವಾದಭರಿತ ಅಂತ ಇದೆ, ಸ್ವಾದರಹಿತ ಅಂತಲೇ ಇದೆ, ಮೊಲಾಸಸ್ ಅಂತಲೇ ಇದೆ, ತಂಬಾಕು ರಹಿತ ಅಂತಲೇ ಇದೆ. ಇವೆಲ್ಲ ಹೆಸರಿಂದ ಕರೆಯುವ ಎಲ್ಲ ಉಕ್ಕ ಉತ್ಪನ್ನಗಳ ಮಾರಾಟ, ಸೇವನೆ, ಜಾಹೀರಾತು, ಪ್ರಚೋದನೆ, ಸಂಗ್ರಹಣೆ, ವ್ಯಾಪಾರವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗ್ತಿದೆ. ತುಂಬ ಡೇಂಜರಸ್ ಆಗೋದ್ರಿಂದ ಸರ್ಕಾರನಪ್ಪ ಅಂದು ನಿಷೇಧಾಗುತ್ತೆ. ಇದು ಕನ್ಸಿಡರ್ ಅಪ್ಪ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿ ಮತ್ತು ನಮಗೆ ಕಾಮೆಂಟ್ ಮುಖಾಂತರ ನಮಗೆ ಮಾಹಿತಿಯನ್ನು ತಿಳಿಸ್ಬೋದು. ನೆಕ್ಸ್ಟ್ ಎರಡನೇ ಕೈ, ಯಾವ ಬ್ಯಾಂಕು ತನ್ನ ಶತಮಾನೋತ್ಸವದ ಮೈಲಿಗಲ್ಲು ಯಾವ ಬ್ಯಾಂಕು ತನ್ನ ಶತಮಾನೋತ್ಸವದ 100 ವರ್ಷದ ಮೈಲಿಗಲ್ಲಲ್ಲಿ ಆಚರಿಸುವ ಭಾರತ್ ಕಾ ಕರ್ನಾಟಕ ಬ್ಯಾಂಕ್ ಅಭಿಯಾನ ಪ್ರಾರಂಭಿಸಿದೆ? ಆಪ್ಷನ್ ಎ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಆಪ್ಷನ್ ಬಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಆಪ್ಷನ್ ಸಿ ಕರ್ನಾಟಕ ಬ್ಯಾಂಕ್, ಆಪ್ಷನ್ ಡಿ ಬ್ಯಾಂಕ್ ಆಫ್ ಬರೋಡಾ. ಅಂದರೆ ತನ್ನ ಸ್ಥಾಪನೆಯಾಗಿ ಯಾವುದಪ್ಪ ಅಂದರೆ ಆಪ್ಷನ್ನು ಕರ್ನಾಟಕ. ಸರ್ ಅದನ್ನು ಹೆಂಗಿರುತ್ತೆ ಸರ್ ನೋಡೋದು ಸ್ವಲ್ಪ ಇವನಿಗೆ ಇಲ್ಲಿ ಚಿತ್ರದಲ್ಲಿ ಕಾಣ್ತಲ್ಲ, ಇಲ್ಲಿ ಸೆಲೆಬ್ರೇಷನ್ ಅಂದರೆ 100 ವರ್ಷದ ಅಂದರೆ ನಮ್ಮ ಕರ್ನಾಟಕ ಬ್ಯಾಂಕ್ ಸ್ಥಾಪನೆಯಾಗಿ ಇವತ್ತಿಗೇನಪ್ಪ ಅಂದರೆ 100 ವರ್ಷಗಳಾಗಿದೆ. ಇದರ ಫೌಂಡೇಶನ್ ಡೇ ಸೆಲೆಬ್ರೇಷನ್ ಅಂತ ಕೂಡ ನಾವು ಕರಿತೀವಿ. ಇದು ಸ್ಥಾಪನೆ ನೋಡ್ಕೊಂಬರೋಣ. ಸ್ಥಾಪನೆ 18 ಫೆಬ್ರವರಿ 1924. ಇದರ ಮೇನ್ ಬ್ರಾಂಚ್ ಮಂಗಳೂರು. ಅಂದರೆ ಸಿ ಒ ಯಾರಪ್ಪ ಅಂದರೆ ಎಚ್ ಶ್ರೀಕೃಷ್ಣನ್. ಇದ್ರ ವಿಷಯದ ಬಗ್ಗೆ ನೋಡೋಣ. ಕರ್ನಾಟಕ ಬ್ಯಾಂಕ್ ಶತಮಾನೋತ್ಸವದ ಮೈಲಿಗಲ್ಲಿನಲ್ಲಿ ಆಚರಿಸಲು ಭಾರತ್ ಕಾ ಕರ್ನಾಟಕ ಬ್ಯಾಂಕ್ ಅಭಿಯಾನ ಪ್ರಾರಂಭಿಸಿದೆ. ಈ ಮೈಲಿಗಲ್ಲು ಅಭಿಯಾನವ ಬ್ಯಾಂಕ್ಗಳ 100 ವರ್ಷಗಳ ನಂಬಿಕೆ, ಶ್ರೇಷ್ಠತೆ, ಸ್ಥಿತಿಸ್ಥಾಪಕತ್ವ ಮತ್ತು ದೇಶದ ಸೇವೆಗೆ ಬದ್ಧತೆಯನ್ನು ಸೂಚಿಸುತ್ತದೆ. ಅಂದರೆ ಇದನ್ನು ಏನಪ್ಪ ನಮಗೆ ಆನೆಸ್ಟ್ ಇದೆ, ಶ್ರೇಷ್ಠತೆಯನ್ನು ಒಳಗೊಂಡಿದೆ, ಸ್ಥಿತಿಸ್ಥಾಪಕತ್ವವನ್ನು ಕಾಣ್ಕೊಂಬಂದೆ ಒಂದು ಈ ಬ್ಯಾಂಕನ್ನು ಒಳಗೊಂಡಿದೆ. ತದನಂತರ ಅವಾಸ್ ಮೀಡಿಯಾ ಇಂಡಿಯಾ ಮತ್ತು ಅವಾಸ್ ವರ್ಲ್ಡ್ ವೈಡ್ ಇಂಡಿಯಾ ಜೊತೆಯಾಗಿ ಈ ಅಭಿಯಾನದಲ್ಲಿ ತೊಡಗಿದೆ. ಕ್ವಶನ್ ಹೆಂಗೆ ಕೇಳ್ತಾನಪ್ಪ ಅಂದರೆ ಕರ್ನಾಟಕ ಬ್ಯಾಂಕ್ ಇತ್ತೀಚೆಗೆ 100 ವರ್ಷ ಮಧ್ಯದಲ್ಲಿ ಯಾವ ಜಂಟಿಯಾಗಿ ಅಳವಡಿಸ್ಕೊಂಡಪ್ಪ ಅಂದರೆ ಅವಾಸ್ ಮೀಡಿಯಾ ಇಂಡಿಯಾ ಮತ್ತು ಅವಾಸ್ ವರ್ಲ್ಡ್ ವೈಡ್ ಇಂಡಿಯಾ ಜಂಟಿಯಾಗಿ ಈ ಅಭಿಯಾನವನ್ನು ತೊಡಗಿಸಿಕೊಂಡಿದೆ. ಈ ಮೂಲಕ ಏನಪ್ಪ ಅಂದರೆ ಕರ್ನಾಟಕ ಬ್ಯಾಂಕ್ ಬ್ರ್ಯಾಂಡ್ ಜಾಗೃತಿಯನ್ನು ಬಲಪಡಿಸುವ ಗುರಿಯನ್ನು ಹೊಂದಲಾಗಿದೆ. ಇದು ಗ್ರಾಹಕರ ಜೊತೆಗೆ ಸಂಪರ್ಕ ಮತ್ತು ಅವರನ್ನು ಬ್ಯಾಂಕಿನ ಭಾಗಿಯಾಗಿ ಪರಿಗಣಿಸಲು ಸಹಕಾರಿಯಾಗಿದೆ. ಮೂರನೇ ಕ್ವಶನ್, ಭಾರತದ ಯಾವ ಡಿಜಿಟಲ್ ನ್ಯಾಷನಲ್ ಮ್ಯೂಸಿಯಂ ಆಫ್ ಎಪಿಗ್ರಫಿ ವಿನ್ಯಾಸವನ್ನು ಎಲ್ಲಿ ಮಾಡಿರುತ್ತೆ? ಇದು ವೆರಿ ಇಂಪಾರ್ಟೆಂಟ್. ಅದು ನಮ್ಮ ಹಿಸ್ಟ್ರಿ ಮಾಡೋರಿಗಂತೂ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಹಿಸ್ಟ್ರಿಗಂತಲ್ಲ, ಟೋಟಲ್ ಎಲ್ಲರಿಗೂ. ಭಾರತದ ಮೊದಲ ಡಿಜಿಟಲ್ ನ್ಯಾಷನಲ್ ಮ್ಯೂಸಿಯಂ ಆಫ್ ಎಪಿಗ್ರಫಿ ಶಿಲಾ ವಿನ್ಯಾಸವನ್ನು ಎಲ್ಲಿ ಮಾಡಲಾಯಿತು? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಜೈಪುರ. ಆನ್ಸರ್ ಇದಕ್ಕೆ ಯಾವುದಪ್ಪ ಅಂದು ಎ.
ಏನು ಸಹ ಮ್ಯೂಸಿಯಂ ಹೆಂಗಿತ್ತಪ್ಪ ಅಂದರೆ ನೋಡಿರಿ ಕರೆಕ್ಟಾಗಿ ಇದೆ ಮ್ಯೂಸಿಯಂ ಪೂರ್ತಿ. ಇಲ್ಲೇನಪ್ಪ ಅಂದರೆ ಪ್ರಾಚೀನ ಭಾರತ ವಸ್ತುಗಳನ್ನು ಮುಂದಿನ ಹೇಗೆ ಪೀಳಿಗೆ ಇದ್ದು ಅನ್ನೋ ಬಗ್ಗೆ ಒಂದೊಂದು ಸಂಗ್ರಹಣೆ ಮಾಡೋದಕ್ಕೆ ಮ್ಯೂಸಿಯಂ ಅಂತ ಕರಿತೀವಿ. ಹೈದರಾಬಾದಿನ ಸಲಾರ್ಜಂಗ್ ಮ್ಯೂಸಿಯಂನಲ್ಲಿ ಭಾರತದ ಡಿಜಿಟಲ್ ನ್ಯಾಷನಲ್ ಮ್ಯೂಸಿಯಂ ಆಫ್ ಎಪಿಗ್ರಫಿ ಶಿಲಾನ್ಯಾಸವನ್ನು ಮಾಡಲಾಯಿತು. ಏನಪ್ಪ ಇಲ್ಲಿ ಇಂಪಾರ್ಟೆಂಟ್ ನೋಡಿ, ಡಿಜಿಟಲ್ ನ್ಯಾಷನಲನ್ನು ಒಳಗೊಂಡಿದೆ. ಭಾರತೀಯ ಪುರಾತತ್ವ ಸಮೀಕ್ಷೆಯಿಂದ ಅಂದರೆ ಇಂಡಿಯನ್ ಆರ್ಕಾಲಜಿ ಸಿಸ್ಟಮ್ ಸಂಸ್ಥೆಯಿಂದ ನಿರ್ವಹಿಸಲ್ಪಡುವ ಈ ವಸ್ತು ಸಂಗ್ರಹಾಲಯವು ಭಾರತ್ ಶೇಡ್ ರೆಪೋಸಿಟರಿ ಆಫ್ ಇನ್ಸ್ಪೆಕ್ಷನ್ಸ್ ಎಂದು ಕೂಡ ನಾವು ಕರಿತೀವಿ. ಉಪಕ್ರಮದೊಂದಿಗೆ ವಿವಿಧ ಅವಧಿಗಳು ಮತ್ತು ಭಾಷೆಗಳಿಂದ 1,00,000 ಪ್ರಾಚೀನ ಶಾಸನಗಳನ್ನು ಡಿಜಿಟಲ್ಕರಣ ಮಾಡುವ ಗುರಿಯನ್ನು ಹೊಂದಿದೆ. ನಮ್ಮ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಅದಕ್ಕಿಂತ ಪೂರ್ವದಲ್ಲೇನಪ್ಪ ಅಂದರೆ ಕೆಲವು ರಾಜರುಗಳು ಶಾಸನವನ್ನು ಬರೆಸಿದ್ರು. ಈ ತಾಳೆಗರಿಗಳ ಮೇಲೆ ಬರೆಸಿದ್ರು, ಕಲ್ಲಿನ ಗೆಳ ಮೇಲೆ ಬರೆಸಿದ್ರು, ಎಲೆಯ ತೊಗಟಗಳ ಮೇಲೆ ಬರೆಸ್ತಾಯಿದ್ರು. ಈ ಬಳಸಿದನಪ್ಪ ಅಂದರೆ ಇವು ನಶಿಸಿ ಹೋಗ್ತಿದ್ವು. ಈ ನಶಿಸಿ ಹೋಗ್ಲಿಕ್ಕೇನಪ್ಪ ಅಂದರೆ ಪ್ರಾಚೀನ ಶಾಸನಗಳನ್ನು ಡಿಜಿಟಲ್ಕರಣ ಮಾಡಬೇಕಂದೋಸ್ಕರ ಇದನ್ನು ಈ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ತದನಂತರ ಏನಪ್ಪ ಅಂದರೆ ಕೇಂದ್ರ ಸರ್ಕಾರದ ವಿರಾಸತ್ ಬಿ ಬದ್ಧತೆಯ ಪ್ರಮುಖ ಹೆಜ್ಜೆಯಾಗಿದೆ. 4ನೇ ಆಪ್ಷನ್ ನೋಡ್ರಿ, ಇತ್ತೀಚೆಗೆ ನಿಧನರಾದ ಹಾಗೆ ಜಿಗೋಬ್ ಅವರು ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ? ಆಪ್ಷನ್ ಎ ಅಂಗೋಲಾ, ಆಪ್ಷನ್ ಬಿ ಇಸ್ರೇಲ್, ಆಪ್ಷನ್ ಸಿ ಜಾಬಿಯಾ, ಆಪ್ಷನ್ ಡಿ ನಮೀಬಿಯಾ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟದಪ್ಪ ಅಂದ್ರೆ ಬಿ. ಯಾರಪ್ಪ ಹಾಗೆ ಜಿಗೋಬ್ ಯಾರಪ್ಪ ಅಂದರೆ ಇಲ್ಲಿ ಚಿತ್ರದಲ್ಲಿ ಕಾಣ್ತಲ್ಲ, ಇವರ ಏನಪ್ಪ ಅಂದರೆ ನಮಿಬಿಯಾ ದೇಶದ ಅಧ್ಯಕ್ಷರಾಗಿದ್ದರು. 5ನೇ ಕ್ವಶನ್, KPMA ಕಾಯ್ದೆ ಪ್ರಕಾರ ಖಾಸಗಿ ಆಸ್ಪತ್ರೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿದೆ? ಕ್ವಶನ್ ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ರಿ. KPMA ಕಾಯ್ದೆ ಪ್ರಕಾರ ಖಾಸಗಿ ಆಸ್ಪತ್ರೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ ನಕಲಿ ವೈದ್ಯರ ಮೇಲೆ ಕ್ರಮ ಕೈಗೊಳ್ಳುವುದು, ಆಪ್ಷನ್ ಬಿ ಆಸ್ಪತ್ರೆಯಲ್ಲಿ ಯಾವುದೇ ವ್ಯಕ್ತಿ ಮೃತಪಟ್ಟರೆ ಸಂಬಂಧಿಕರಿಗೆ ದೇಹ ಹಸ್ತಾಂತರಿಸಲು ಬಾಕಿ ಮೊತ್ತವನ್ನು ನೀಡುವಂತೆ ಒತ್ತಾಯಿಸುವಂತಲ್ಲ. ಫಾರ್ ಎಕ್ಸಾಂಪಲ್ ಅಪ್ಪ ಅಂದರೆ ಆ ಬಾಡಿ ಅಂದರೆ ಈ ಕೊರೋನಾ ಟೈಮಲ್ಲಿ ನೋಡಿದ್ವಿ ನಾವು, ನಮ್ಮ ಕ್ರೂರವಾಗಿ ನಮ್ಮ ಜಗತ್ತು ಹೇಗಿತ್ತು ಅನ್ನೋದು ತೋರಿಸ್ಕೊಟ್ಟಿದ್ದೆ ನಮಗೆ 2020 ಏನಪ್ಪ ಅಂದರೆ ಕೊರೋನಾ ಬಂದಾಗ. ಯಾಕಂದರೆ ಹೆಣಗಳನ್ನಪ್ಪ ಅಂದ್ರೆ ನೋಡು ರಸ್ತೆಯಲ್ಲೇ ಬಿಸಾಕ್ತಿದ್ರು, ಕೋಟಿ ಅಂತರ ದುಡ್ಡು ಮಾಡಿದ್ರೆ ಏನಪ್ಪ ಅಂದರೆ ಜೀವನ ಯಾರ ಸತ್ತಾಗೂ ಅವ್ರ ಹೆಣ ಕೂಡ ಮುಟ್ಟಕ್ಕಾಗಲ್ಲ. ಅಂಥದ್ದು ಆಸ್ಪತ್ರೆಯಲ್ಲಿ ಏನಪ್ಪ ಅಂದರೆ ಈಗ ಕಡು ಬಡವರು ಏನಪ್ಪ ಅಂದರೆ ಆಸ್ಪತ್ರೆ ಸೇರಿಸಿರ್ತಾರೆ, ಖಾಸಗಿ ಆಸ್ಪತ್ರೆಯಲ್ಲಿ ಅವರು ದುಡ್ಡಿಲ್ಲದೆ ಏನಪ್ಪ ಹೆಣ ಕೊಡಲಿಲ್ಲಪ್ಪ ಅಂದಾಗ ಇದನ್ನು ಒಳಗೊಂಡಿರುತ್ತೆ. 3ನೇದು ತುರ್ತು ಚಿಕಿತ್ಸೆ ಸಂದರ್ಭದಲ್ಲಿ ಅಥವಾ ಅವರ ಪ್ರತಿನಿಧಿಯೊಂದಿಗೆ ಚಿಕಿತ್ಸೆಗೆ ಮುಂಗಡ ಪಾವತಿಸುವಂತೆ ಒತ್ತಾಯಿಸುವಂತಲ್ಲ ಈ ಮೇಲಿನ ಎಲ್ಲವೂ. ಇಲ್ಲಿ ನಕಲಿ ವೈದ್ಯರಪ್ಪ ಅಂದರೆ ಈ MBBS ಸುಮ್ಕೆ ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡು ನಕಲಿ ವೈದ್ಯರಾಗಿರ್ತಾರೆ. ಇದನ್ನು ಕಡೆಗಣಿಸ್ಕೊಳ್ಳೋ ಈ KPMA ಕಾರ್ಯಗಳಿದೆ. ಇದಕ್ಕೆ ಅಂಶ ಯಾವುದಪ್ಪ ಅಂದರೆ ಈ ಮೇಲಿನ ಎಲ್ಲವೂ. ಈ ತುರ್ತು ಚಿಕಿತ್ಸೆ ಸಂದರ್ಭದಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಆಕಸ್ಮಿಕವಾಗಿ ರೋಡಲ್ಲಿ ಆಕ್ಸಿಡೆಂಟ್ ಆದಾಗ ಏನಪ್ಪ ಅಂದರೆ ಮೊದಲ ಬಾರಿಗೆ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸ್ ತುಂಬಬೇಕು ನಾವು, ಅಂದರೆ ಅಡ್ಮಿಟ್ ಮಾಡೋಕೆ ಏನಪ್ಪ ಅಂದ್ರೆ ಮುಂಗಡ ಹಣವನ್ನು ಕೊಡಬೇಕಾಯ್ತು. ಇದು ಬೇಡೋಸ್ಕರ ಈ KPMA ಕಾಯ್ದೆ ಪ್ರಕಾರ ಇದು ಎಸ್ಪೆಷಲಿ ಯಾರಿಗಪ್ಪ ಅಂದರೆ ಪ್ರೈವೇಟ್ ಆಸ್ಪತ್ರೆಗಳಿಗೆ ಮಾತ್ರ ಇದು ಮಾಹಿತಿಯನ್ನು ಸಂಬಂಧಪಡುತ್ತೆ. ನೆಕ್ಸ್ಟ್ 6ನೇದು ಮೇರಾ ಗಾಂವ್ ಮೇರಿ ದಹೋರ್ ಕಾರ್ಯಕ್ರಮವು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತಿದೆ? ಕ್ವಶನ್ ಅರ್ಥ ಮಾಡ್ಕೊಳ್ಳಿ. 6ನೇದು ಮೇರಾ ಗಾಂವ್ ಮೇರಿ ದಹೋರ್ ಕಾರ್ಯಕ್ರಮವು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ? ಆಪ್ಷನ್ ಎ ಹಣಕಾಸು ಸಚಿವಾಲಯ, ಆಪ್ಷನ್ ಬಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಆಪ್ಷನ್ ಡಿ ಸಂಸ್ಕೃತಿ ಸಚಿವಾಲಯ, ಆಪ್ಷನ್ ಡಿ ರಕ್ಷಣಾ ಸಚಿವಾಲಯ. ಇದು ಅದಕ್ಕೆ ಯಾವ್ದು ಬರ್ತಪ್ಪ ಅಂದರೆ ಸಿ ಆಪ್ಷನ್ ಯಾವುದಪ್ಪ ಅಂದರೆ ಸಂಸ್ಕೃತಿ ಸಚಿವಾಲಯ. ಇಲ್ಲಿ ನೋಡಿರಿ ಚಿತ್ರಲ್ಲ ಕಾಣುತ್ತಲ್ಲ ನಿಮಗೆ, ಮೇರಾ ಗಾಂವ್ ಮೇರಾ ದಹೋರ್ ಇದೈತಲ್ಲ, ಇದು ಟೋಟಲ್ ಅಂದರೆ ನಮ್ಮ ಸಂಸ್ಕೃತಿ ಸಚಿವಾಲಯಕ್ಕೆ ಒಳಪಡುತ್ತೆ. ಇಲ್ಲಿ ನೋಡಿರಿ ಆ ಸಿಹಿ ಪದಾರ್ಥ ತಿಂಡಿಗಳಿದ್ದಾವೆ, ಆನೆ ಇದೆ, ಒಬ್ಬ ಸೈಕಲ್ ಸವಾರಿ ಹೋಗ್ತಾ ಇದ್ದಾನೆ, ವೀಣೆ ನೋಡ್ರಿ, ಆಮೇಲೆ ತಬಲ ನೋಡ್ರಿ, ನಮ್ಮ ಇಂಡಿಯಾ ಮ್ಯಾಪ್ ನೋಡ್ರಿ, ಅಷ್ಟು ಕೂಡ ಒಳಗೊಂಡಿದೆ. ಮೇರಾ ಗಾಂವ್ ಮೇರಿ ದಹೋರ್ ಈ ಕಾರ್ಯಕ್ರಮವು ಸಂಸ್ಕೃತಿ ಸಚಿವಾಲಯದಿಂದ ಪ್ರಾರಂಭವಾಯಿತು. ಇಲ್ಲಿಂದ ಕಲ್ಚರ್ ಇದರಲ್ಲಿ ಡಿಪಾರ್ಟ್ಮೆಂಟಿಂದ. ನಮ್ಮ ಭಾರತದಲ್ಲಿ 29 ರಾಜ್ಯಗಳು ಮತ್ತು 7 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿರುವ ಭಾರತದ 6.5 ಲಕ್ಷ ಹಳ್ಳಿಗಳನ್ನು ಸಾಂಸ್ಕೃತಿಕವಾಗಿ ನಕ್ಷೆ ಮಾಡುವ ಗುರಿಯನ್ನು ಹೊಂದಿದೆ. ಜುಲೈ 27, 2023ಯಲ್ಲಿ ರಾಷ್ಟ್ರೀಯ ಮಿಷನ್ ಆನ್ ಕಲ್ಚರ್ ಮ್ಯಾಪಿಂಗ್ ಅಡಿಯಲ್ಲಿ ಈ ಮೇರಾ ಗಾಂವ್ ಮೇರಾ ದಹೋರ್ ಸ್ಥಾಪನೆ ಪ್ರಾರಂಭಿಸಲಾಗಿದೆ. ತದನಂತರ 7ನೇ ಕ್ವಶನ್, ದೇಶಾದ್ಯಂತ
ಕನಿಷ್ಠ ಬೆಂಬಲ ಬೆಲೆಯಲ್ಲಿ MSF 14 ಬೆಳೆಗಳನ್ನು ಖರೀದಿಸಿದ ಮೊದಲ ರಾಜ್ಯ ಯಾವುದು? ಕ್ವಶನ್ ತಮ್ಕೊಳ್ರಿ. ದೇಶಾದ್ಯಂತ ಅಂದರೆ ನಮ್ಮ ಭಾರತದಾದ್ಯಂತ ಕನಿಷ್ಠ ಬೆಂಬಲ ಬೆಲೆಯಲ್ಲಿ 14 ಬೆಳೆಗಳನ್ನು ಖರೀದಿಸಿದ ಮೊದಲ ರಾಜ್ಯ ಯಾವುದಪ್ಪ ಅಂದರೆ ಆಪ್ಷನ್ ಎ ಹರಿಯಾಣ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಬಿಹಾರ, ಆಪ್ಷನ್ ಡಿ ಉತ್ತರ ಪ್ರದೇಶ. ನೋಡಿರಿ ನನ್ನ ಭಾವಿ ಅಧಿಕಾರಿಗಳಿಗೆ ನಿಮ್ಮ ಗೆಲುವು ಹೇಗಿರ್ಬೇಕಪ್ಪ ಅಂತಂದರೆ ಪಕ್ಕದವ್ರು ಕೂಡ ಇವನ ಕೈಲಿ ಏನೂ ಆಗಲ್ಲ ಅನ್ನೋ ಇದ್ರೂ ಕೂಡ ನಾನು ಗೆದ್ದೇ ಗೆಲ್ಲುತ್ತೇನೆ, ನೆವರ್ ಗೆ ಆಫ್, ನಾನು ಗೆದ್ದೇ ಗೆಲ್ಲುತ್ತೇನೆ ಎಂಬ ಇದರಿಂದ ಮುನ್ನೋಡ್ರಿ. ನಿಮಗೆ ಪಕ್ಕ ದೇವ್ರು ಪರಮಾತ್ಮ ಒಳ್ಳೇದು ಮಾಡೇ ಮಾಡ್ತಾನೆ. ಈಗ ಬರೋಣ KS ನೋಟಿಫಿಕೇಷನ್ ಇದೆ, IAS ನೋಟಿಫಿಕೇಷನ್ ಆಗಿದೆ. ನಿಮ್ಮ ಪ್ರಯತ್ನ ಏನಪ್ಪ ಅಂದರೆ ನಿಮ್ಮ ಎಕ್ಸಾಮ್ ಕಡೆ ಗುರಿ ಕೊಟ್ಟರು. ಒಂದು ಸತಿ ಹೇಳ್ತೀನಿ ಕೇಳ್ರಿ, ತಂದೆ ತಾಯಿ ಮಕ್ಕಳು ನೋಡ್ಕೊಂಬಿಟ್ರೆ ನಮ್ಮ ಗೆಲುವು ಯಾವತ್ತಿದ್ದು ಕಟ್ಟಿಟ್ಟ ಬುತ್ತಿ. ನಡೀಲಿ ಇವತ್ತು ಅವ್ನು ಖುಷಿಯಾಗದಾನ, ನಮ್ಮ ಫ್ರೆಂಡ್ ಖುಷಿಯಾಗಿರಲಿ, ನಾವು ಅದನ್ನ ಕ್ರೋಢೀಕರಣ ಮಾಡೋಣ. ಅವನು ಟೂರ್ ಹೋಗ್ತದನ ಅದನ್ನ ಬರ್ಕೊಡೋಣ. ಒಂದೊಂದು ಕಲ್ಲಿ ನಾವು ವರ್ಲ್ಡ್ ಟೂರ್ ಮಾಡ್ತೀವಿ. ನೀವು KS ಆಗಿರಿ, ಇಲ್ಲ IAS ಆಗಿರಿ, ಇಲ್ಲ IPS ಆಗಿರಿ, ಒಂದಲ್ಲ ಒಂದು ಸಾಧ್ಯ ಮಾಡೇ ಮಾಡ್ತೀವಿ ಅನ್ನೋದು ನನಗೆ ಭರವಸೆ ಇದೆ ನಿಮಗೆ. ಈಗ ಇದಕ್ಕೆ ಆನ್ಸರ್ ಯಾವ್ದು ನೋಡೋಣಪ್ಪ ಅಂದರೆ ಎ ಹರಿಯಾಣ. ಇಲ್ಲಿ ಇದಲ್ಲ MSF ಟೋಟಲ್ ನಿರ್ದಿಷ್ಟ ಬೆಲೆಯನ್ನು ಒಳಗೊಂಡಿದೆ. ರೈತರ ಆದಾಯವನ್ನು ಹೆಚ್ಚಿಸುವುದು ಮತ್ತು ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ರೈತರಿಗೆ ಬೀಜದಿಂದ ಮಾರುಕಟ್ಟೆಯವರೆಗೆ ಆಧುನಿಕ ಸೌಲಭ್ಯಗಳನ್ನು ಒದಗಿಸುವುದು, ಮಾಡರ್ನ್ ಫೆಸಿಲಿಟಿಗಳನ್ನು ಒದಗಿಸುವುದು, ಇವು ನಮ್ಮ ಸರ್ಕಾರದ ಆದ್ಯತೆಗಳಾಗಿವೆ. ದೇಶಾದ್ಯಂತ ಕನಿಷ್ಠ ಬೆಂಬಲ ಬೆಲೆಯಲ್ಲಿ 14 ಬೆಳೆಗಳನ್ನು ಖರೀದಿಸಿದ ಮೊದಲ ರಾಜ್ಯ ಯಾವುದಪ್ಪ ಅಂದಮ್ಮ ಹರಿಯಾಣವಾಗಿದೆ. ಈ ಹರಿಯಾಣ ಏನಪ್ಪ ಅಂತಂದರೆ ಅದು ಯುದ್ಧ ಭೂಮಿಗಳ ನಾಡೆ ಎಂದು ಕೂಡ ನಾವು ಈ ಹರಿಯಾಣವನ್ನು ಕರಿತೀವಿ. ಯಾಕೆ ಯುದ್ಧ ಭೂಮಿಗಳ ಹರಿಯಾಣ ಅಂತ ಕರಿತೀವಪ್ಪ ಅಂದರೆ 3 ಪಾಣಿಪತ್ ಕಡೆ ನಡೆದು ಹರಿಯಾಣದಲ್ಲಿ ರಾಜ್ಯದಲ್ಲಿ, 3 ತರಾಯಿನ್ ಕದ ನಡೆದಲ್ಲಿ ಹರಿಯಾಣದಲ್ಲಿ, ಕುರುಕ್ಷೇತ್ರ ನಡೆದ ಕೌರವರಿಗೆ ಮತ್ತು ಪಾಂಡವರಿಗೆ ನಡೆದ ಕುರುಕ್ಷೇತ್ರ ಎಲ್ಲಪ್ಪ ಅಂದರೆ ಹರಿಯಾಣದಲ್ಲಿ. ಹಂಗಾಗಿ ಹರಿಯಾಣವನ್ನು ಯುದ್ಧ ಭೂಮಿಗಳ ನಾಡೆ ಎಂದು ಕೂಡ ನಾವು ಕರೆಯುತ್ತೇವೆ. ತದನಂತರ ಏನಪ್ಪ ಅಂದರೆ ಕಡಿಮೆ ಅರಣ್ಯ ಪ್ರದೇಶ ಒಳಗೊಂಡು ಯಾವುದಪ್ಪ ಅಂದರೆ ಈ ಹರಿಯಾಣವಾಗಿದೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ ಕೇಳ್ರಿ. ಕ್ಯಾನ್ಸರ್ ಚಿಕಿತ್ಸೆಗಾಗಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಅಂದರೆ ನಮ್ಮ ಭಾರತೀಯರೇ ಅಭಿವೃದ್ಧಿಪಡಿಸಿರುವ CAR T-ಸೆಲ್ ಥೆರಪಿ ಇಂದ ಗುಣಮುಖರಾದ ದೇಶದ ಮೊದಲ ಕ್ಯಾನ್ಸರ್ ರೋಗಿ ಎಂಬ ಹಿರಿಮೆಗೆ ಯಾರು ಭಾಜನರಾಗಿದ್ದೀರಿ? ನಾವು ಕ್ಯಾನ್ಸರ್ ಒಂದು ತುಂಬ ಕ್ರೂರವಾದ ರೋಗ ಆಗಿದೆ. ಈ ರೋಗದ ಏನಪ್ಪ ಅಂದರೆ ನಾವು ವಿದೇಶದಿಂದ ಮೆಡಿಸಿನ್ಗಳು ಇಂಪೋರ್ಟ್ ಮಾಡ್ಕೊಂತಿದ್ವಿ. ಆದರೆ ಇವರೇನಪ್ಪ ಅಂತಂದರೆ ನಮ್ಮ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ CAR T-ಸೆಲ್ ಥೆರಪಿ ಒಂದು ಯಾರು ಗುಣಮುಖರಾಗಿದ್ದಾರಪ್ಪ ಅಂದರೆ ಆಪ್ಷನ್ ಎ ಡಾಕ್ಟರ್ ಕರ್ನಲ್ V.K. ಗುಪ್ತಾ, ಆಪ್ಷನ್ ಬಿ ಚಂದ್ರಶೇಖರ್, ಆಪ್ಷನ್ ಸಿ ಆರ್ ಗೋಪಿನಾಥನ್, ಆಪ್ಷನ್ ಡಿ ನಾರಾಯಣ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಡಾಕ್ಟರ್ ಕರ್ನಲ್ V.K. ಗುಪ್ತಾ. 9ನೇ ಕ್ವಶನ್ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸದ್ಯಕ್ಕೆ ಪ್ರೆಸೆಂಟಲ್ಲಿ ಸೌಂಡ್ ಮಾಡ್ತಾರೋ ಕ್ವಶನ್ ಯಾವುದಪ್ಪ ಅಂದರೆ HSRP ವಿಸ್ತೃತ ರೂಪ. ಆಪ್ಷನ್ ಎ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸ್, ಆಪ್ಷನ್ ಬಿ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್, ಆಪ್ಷನ್ ಸಿ ಹೈವೇ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸ್, ಆಪ್ಷನ್ ಡಿ ಹೈ ಸಜೆಸ್ಟೆಡ್ ರಿಟೇಲ್ ಪ್ರೈಸ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲಾಟ್ಸ್ ಅಂದರೆ ಎ. ಏನು ಹಿಂಗಂದ್ರಪ್ಪ ಅಂದರೆ ಇಲ್ಲೈತಲ್ಲ ನೋಡ್ರಿ, ಇದು ನಾವು ಹಿಂದೆ ನಮ್ಮ ಗಾಡಿಗಳ ಮಧ್ಯೆ ಅಂದರೆ ಯಾವುದೇ ವೆಹಿಕಲ್ ಆಗಲಿ, 2 ವೀಲರ್ ಆಗಲಿ, 4 ಆಗಲಿ, 6 ವೀಲರ್ ಆಗಲಿ, ಯಾವುದೇ ಆಗಲಿ, ಈಗ ನಮ್ಮ ಭಾರತ ಸರ್ಕಾರ ಏನಪ್ಪ ಅಂದರೆ ಒಂದು HSR ನಂಬರ್ನು ಬರ್ತದೆ ಅಂದರೆ ಹೈಲೈಟ್. ಇದು ಏನು ಒಳಗೊಂಡಿದ್ದಾನಪ್ಪ ಅಂತ ನೋಡ್ರಿ, ಇಲ್ಲಿ ಮೇಲ್ಗಡೆ ಸ್ಟಿಕ್ಕರ್ ಇದೆ, ಕೆಳಗಡೆ IND ಇದೆ, ಇದು ಕೆಳಗಡೆಗೆ IA ನಂಬರ್ಸ್ಗಳಿದ್ದಾವೆ. ಇದು ಪ್ರಸ್ತುತವಾಗಿ ನಾವು 2000 ಇದ್ರ ಬಗ್ಗೆ ಇನ್ನಿಲ್ಲ ನೋಡೋಣ. HSRP ಯು ಅಲ್ಯೂಮಿನಿಯಂ ನಿರ್ಮಿತ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟನ್ನು ಒಳಗೊಂಡಿದೆ. ಇದು ಮುಖ್ಯವಾಗಿ ಏನಪ್ಪ ಅಂದರೆ ಕಬ್ಬಿಣವನ್ನು ಅಲ್ಯೂಮಿನಿಯಂ ನಿರ್ಮಿತ ಐ ಸೆಕ್ಯೂರಿಟಿಯನ್ನು ಒಳಗೊಂಡಿದೆ. ಈ ಮರುಬಳಕೆ ಮಾಡಲಾಗದ 2 ಲಾಕ್ಗಳನ್ನು ಬಳಸಿಕೊಂಡು ವಾಹನದ ಮೇಲೆ ಸ್ಥಿರವಾಗಿರುತ್ತದೆ. 20 × 20 mm ಗಾತ್ರದ ಅಶೋಕ ಚಕ್ರದ ಕ್ರೋಮಿಯಂ ಆಧಾರಿತ ಹೋಮೋಗ್ರಾಫನ್ನು ನಕಲಿಯಿಂದ ರಕ್ಷಿಸಲು ಮುಂಭಾಗ ಮತ್ತು ಹಿಂಭಾಗ ಅಂದರೆ ಗಾಡಿಯ ಮುಂಭಾಗ ಮತ್ತು ಹಿಂಭಾಗದಲ್ಲಿ ಮೇಲಿನ ಎಡೆ ಮೂಲೆಯಲ್ಲಿ ಅಂದರೆ ಈ ಕಡೆ ಎಡಗಲಿ ಮೇಲೆ ಬಿಸಿಯ ಸ್ಟಾಂಪಿಂಗ್ ಮೂಲಕ ಅಂಟಿಸಲಾಗುತ್ತದೆ. 2000 ಇದು ಅಂದರೆ ಗಾಡಿಗಳಿಗೆ ಯಾವಾಗ ಅನ್ವಯಿಸೋದಪ್ಪ ಅಂದರೆ ಏಪ್ರಿಲ್ 2019 2019 ಅಂದರೆ
ಟು 90 ಕೆಳಗಡೆ ಎಲ್ಲ ಗಾಡಿಗಳು ಏನಪ್ಪ ಅಂತಂದರೆ ಇದಕ್ಕೆ ನಂಬರ್ ಪ್ಲೇಟ್ಸ್ ಕಡ್ಡಾಯವಾಗಿ ಹಾಕ್ಲೇಬೇಕು. ಒಂದು ವೇಳೆ ನೀವು ಹಾಕ್ಸ್ಲಿಲ್ಲಪ್ಪ ಅಂತಂದರೆ ಒಂದು ಸರಿ ಗಾಡಿ ಸಿಕ್ತಪ್ಪ ಅಂದರೆ 1000 ರೂಪೀಸ್ ಅಮೌಂಟ್ ಕಟ್ಟಬೇಕು, ದಂಡ ಕಟ್ಟಬೇಕು. ಎರಡನೇ ಬಾರಿ ಸಿಕ್ತಪ್ಪ ಅಂದರೆ 2000 ರೂಪಾಯಿ ಕಟ್ಟಬೇಕು. ಹಂಗಾಗಿ ಮುಂಚೆನೇ ಈಗ ನೀವು ಅಳವಡಿಸ್ಕೊಳ್ರಿ. ಕೊನೆಯ ಪ್ರಶ್ನೆ ಏನಪ್ಪ ಅಂದರೆ 2024ರ ಅಂತಾರಾಷ್ಟ್ರೀಯ ಐಕಾನ್ ಪ್ರಶಸ್ತಿಯನ್ನು ಸ್ವೀಕರಿಸಿದ ಶ್ರೀಲಂಕಾದ ಮಾಜಿ ಕ್ರಿಕೆಟಿಗ ಯಾರು? ಆಪ್ಷನ್ ಎ ಸನತ್ ಜಯಸೂರ್ಯ, ಆಪ್ಷನ್ ಬಿ ಸಚಿತ್ರ ಸೇನಾನಾಯಕೆ, ಆಪ್ಷನ್ ಜಿ ಮುತ್ತಯ್ಯ ಮುರಳೀಧರನ್, ಆಪ್ಷನ್ ಡಿ ದಿಲ್ರುವಾನ್ ಪೆರಾರ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಸಿ ಮುತ್ತಯ್ಯ ಮುರಳೀಧರನ್. ಸರ್ ಮುತ್ತಯ್ಯ ಮುರಳೀಧರನ್ ನೋಡಿದೆ ಸರ್, ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ. ಇವರೇ ಮಧ್ಯಕದಲ್ಲ, ಅವರೇ ಮುತ್ತಯ್ಯ ಮುರಳೀಧರನ್. ಈ ಮಧ್ಯಕದರಲ್ಲಿ ಇವ್ರು ನೋಡ್ರಿ. ಶ್ರೀಲಂಕಾದ ಮಾಜಿ ಕ್ರಿಕೆಟಿಗ ಮುತ್ತಯ್ಯ ಮುರಳೀಧರನ್ ಅವರು ಮುಂಬೈಯಲ್ಲಿ ನಡೆದ ಸ್ಪೋರ್ಟ್ ಸ್ಟಾರ್ ACES ಅವಾರ್ಡಿನ 2024 ಸಂದರ್ಭದಲ್ಲಿ ಟೆನ್ನಿಸ್ ಆಟಗಾರನಾದ ಲಿಯಾಂಡರ್ ಪೇಸ್ ಅವರ ಸಮ್ಮುಖದಲ್ಲಿ ಹಿರಿಯ ಆಟಗಾರ ಸುನಿಲ್ ಗಾವಸ್ಕರ್ ಮತ್ತು ಅಮೂಲ್ ವ್ಯವಸ್ಥಾಪಕ ನಿರ್ದೇಶಕರಾದ ಜಯನ್ ಮೆಹ್ತಾ ಅವರಿಂದ ಅಂತಾರಾಷ್ಟ್ರೀಯ ಐಕಾನ್ ಪ್ರಶಸ್ತಿಯನ್ನು ಸ್ವೀಕಾರವನ್ನು ಮಾಡಿದ್ದಾರೆ. ಇಲ್ಲಿಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು.